Hello everyone, welcome to Maths class, 9th standard, part 1. Let us start the new lesson, chapter 1, Number Systems. ನಂಬರ್ ಸಿಸ್ಟಮ್ಸಲ್ಲಿ ಈಗ ಆಲ್ರೆಡಿ ನೀವು ಕೆಲವೊಂದು ನಂಬರ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದನ್ನು ಈಗ ಜಸ್ಟ್ ರೀಕಾಲ್ ಮಾಡೋಣ ಫಾಸ್ಟಾಗಿ. ಫಸ್ಟ್ ನೀವು ಏನಂತ ತಿಳ್ಕೊಂಡಿದ್ರಿ, ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವ್ಯಾವುದು ಅಂತ ನೆನಪಿದೆಯಾ? ಸೊ ನಂಬರ್ಸ್ ಫ್ರಮ್ 1, 2, 3, 4 and etc. are called natural numbers. ಈ ಒಂದು ನ್ಯಾಚುರಲ್ ನಂಬರ್ಸ್ನ ನಾವು ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ ಅಲ್ವಾ. ನ್ಯಾಚುರಲ್ ನಂಬರ್ಸ್ ಆದಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದರೆ ಏನು? ಈ 1ಗಿಂತ ಮುಂಚೆ 0 ಆ್ಯಡ್ ಆದರೆ ಅದನ್ನು ಹೋಲ್ ನಂಬರ್ಸ್ ಅಂತ ಕರಿತೀವಿ. 0, 1, 2, 3, 4 ಎಕ್ಸೆಟ್ರಾ. ಈ ಹೋಲ್ ನಂಬರ್ಸನ್ನು ನಾವು ಯಾವ ಲೆಟರಿಂದ ಡಿನೋಟ್ ಮಾಡ್ತೀವಿ ಅಂದರೆ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ. ಸೊ ಹೋಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಡಬ್ಲ್ಯೂ. ನ್ಯಾಚುರಲ್ ನಂಬರ್ಸ್ ಆಯಿತು, ಹೋಲ್ ನಂಬರ್ಸ್ ಆಯಿತು. ನೆಕ್ಸ್ಟ್ ಏನು? ಇಂಟೀಜರ್ಸ್. ಸೊ ಇಂಟೀಜರ್ಸ್ ಅಂದರೆ ಏನು ಅಂತ ಹೇಳಿ, ಈ ಎಲ್ಲ ನಂಬರ್ಸ್ ಜೊತೆಗೆ ಅಂದರೆ ಫಸ್ಟು 1, 2, 3, 4 ಇತ್ತು, ಅದಾದಮೇಲೆ 0 ಆ್ಯಡ್ ಆಯಿತು. ನೆಕ್ಸ್ಟು 0 ಇಂದ ಲೆಫ್ಟಿಗೆ ಏನು ಬರ್ತವೆ? ನೆಗೆಟಿವ್ ಇಂಟೀಜರ್ಸ್ ಅಂತಲೇ ಕರಿತೀವಿ ಅದನ್ನು, ಬಟ್ ನೆಗೆಟಿವ್ ನಂಬರ್ಸ್ ಅಂತ ನಾವಿಲ್ಲಿ ತಗೊಳ್ಳೋಣ. ನೆಗೆಟಿವ್ ನಂಬರ್ಸು, 0 ಜೊತೆಗೆ ಪಾಸಿಟಿವ್ ನಂಬರ್ಸು ಎಲ್ಲದನ್ನು ಸೇರಿ ಇಂಟೀಜರ್ಸ್ ಅಂತ ಕರಿತೀವಿ. ಈ ಇಂಟೀಜರ್ಸನ್ನು ನಾವು ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಏನಕ್ಕೆ? ನ್ಯಾಚುರಲ್ ನಂಬರ್ಸನ್ನು ಎನ್ ಇಂದ ಡಿನೋಟ್ ಮಾಡಿದ್ವಿ, ಹೋಲ್ ನಂಬರ್ಸನ್ನು ಡಬ್ಲ್ಯೂ ಇಂದ, ಇಂಟೀಜರ್ಸ್ನ ಮಾತ್ರ ಝೆಡ್ ಇಂದ. ಯಾಕೆ ಅಂದರೆ ಇದು ಜರ್ಮನ್ ವರ್ಡಿಂದ ಬಂದಿರುವಂಥದ್ದು. ಈ ಝೆಹ್ಲೆನ್ ಅನ್ನುವಂಥ ಒಂದು ವರ್ಡಿಂದ ಬಂದಿರೋದ್ರಿಂದ ಇದರ ಫಸ್ಟ್ ಅಕ್ಷರ ಝೆಡ್. ಹಾಗಾಗಿ ಇಂಟೀಜರ್ಸನ್ನು ನಾವು ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಹಾಗೆ ಇಂಟೀಜರ್ಸನ್ನು ನಂಬರ್ ಲೈನ್ ಮೇಲೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೆಂಟರಲ್ಲಿ 0 ಬರುತ್ತೆ. 0 ಇಂದ ರೈಟ್ ಸೈಡ್ಗೆ ಮಾರ್ಕ್ ಮಾಡುವಂಥ ಎಲ್ಲ ನಂಬರ್ಸು ಪಾಸಿಟಿವ್ ಇಂಟೀಜರ್ಸ್ ಆಗಿರ್ತವೆ. 0 ಇಂದ ಲೆಫ್ಟ್ಗೆ ಮಾರ್ಕ್ ಮಾಡುವಂಥ ಎಲ್ಲ ನಂಬರ್ಸು ನೆಗೆಟಿವ್ ಇಂಟೀಜರ್ಸ್ ಆಗಿ ಇರ್ತವೆ. ಓಕೆ, so integers are the numbers which includes 0, positive and negative numbers. Okay na. Next ಲಾಸ್ಟ್ 8th ಕ್ಲಾಸಲ್ಲಿ ಏನನ್ನ ತಿಳ್ಕೊಂಡಿದ್ದೀರಾ? ರ್ಯಾಷನಲ್ ನಂಬರ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ. ಈ ರ್ಯಾಷನಲ್ ನಂಬರ್ ಅಂದರೆ ಏನು? ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ p/q ಫಾರ್ಮ್ ವೇರ್ q ನಾಟ್ ಈಸ್ ಈಕ್ವಲ್ ಟು 0. ಅಂದರೆ ಈ ರೀತಿ ಫ್ರ್ಯಾಕ್ಷನಲ್ಲಿ ಬರೆಯುವಂಥ ನಂಬರ್ಸನ್ನು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಡಿನಾಮಿನೇಟರ್ ಏನಾಗಿರಬಾರ್ದು? 0 ಆಗಿರಬಾರ್ದು. ಸೊ ಫಾರ್ ಎಕ್ಸಾಂಪಲ್ 4/5 ಆಗಿರ್ಬೋದು. ನೆಗೆಟಿವ್ ಇಂಟೀಜರ್ಸ್ನ ಕೂಡ ತಗೋಬೋದು ಇಲ್ಲಿ. -5/9 ಆಗಿರ್ಬೋದು ಎಕ್ಸೆಟ್ರಾ. ಇದೆಲ್ಲವನ್ನು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಈ ರ್ಯಾಷನಲ್ ನಂಬರ್ಸನ್ನು ನಾವು ಕ್ಯೂ ಇಂದ ಡಿನೋಟ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಕಮ್ ಫ್ರಮ್ ದ ವರ್ಡ್ ಕೋಶೆಂಟ್. ಸೊ ಈ ಕೋಶೆಂಟ್ ಅನ್ನೋ ವರ್ಡಿಂದ ಬಂದಿರೋದ್ರಿಂದ ರ್ಯಾಷನಲ್ ನಂಬರ್ಸನ್ನು ನಾವು ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ಸೊ ಯಾವ್ಯಾವ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ 2 ರ್ಯಾಷನಲ್ ನಂಬರಿನ ಮಧ್ಯದ ರ್ಯಾಷನಲ್ ನಂಬರ್ಸನ್ನು ಕಂಡುಹಿಡಿಯೋದು ನೆನಪಿರಬೇಕು ನಿಮ್ಗೀಗ ಆಲ್ರೆಡಿ. ಫಾರ್ ಎಕ್ಸಾಂಪಲ್, ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1 and 2 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ 1 ಮತ್ತು 2 ರ್ಯಾಷನಲ್ ನಂಬರ್ಸಾ? ಇದು p/q ಫಾರ್ಮಲ್ಲಿ ಇದೆಯಾ ಅಂತ ಕೇಳಿದ್ರೆ ಏನೂ ಇಲ್ಲ. ಅಂದರೆ ಡಿನಾಮಿನೇಟರಲ್ಲಿ ಏನಿದೆ ಅಂತ ಹೇಳ್ತೀವಿ? 1 ಅಂತ ಹೇಳ್ತೀವಿ. ಇದು ಕೂಡ 2/1 ಅಂತ ಬರಿಬೋದು. ಹಾಗಾಗಿ ಇವೆರಡನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದರ ಮಧ್ಯದಲ್ಲಿ ಇವಾಗ ಎಷ್ಟು? 5 ರ್ಯಾಷನಲ್ ನಂಬರ್ಸನ್ನು ಕಂಡುಹಿಡಿಬೇಕು. ಸೊ 5 + 1 6 ಅಂತ ನಾವು ತಿಳ್ಕೊಳ್ಳೋಣ. ಈ 2 ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. 1/1 × 6 × 6. ಸೊ ಇದೇನಾಗುತ್ತೆ ಈಗ? 6/6 ಆಗುತ್ತೆ. ಅದೇ ರೀತಿ 2/1 × 6 × 6 ಅಂದರೆ 6 2s 12, 6 1s 6. ಈಗ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 6 1s 6, 6 2s 12, ನಮ್ಗೆ ಏನು ಬರುತ್ತೆ? 2ನೇ ಬರುತ್ತೆ
ಇಲ್ಲೂ ಅಷ್ಟೇ 6 ಕ್ಯಾನ್ಸಲ್ ಆದರೆ 1 ಬರುತ್ತೆ. ಹಾಗಾಗಿ ಏನೂ ಡಿಫರೆನ್ಸ್ ಆಗಲ್ಲ. ಈಗ ಇವೆರಡರ ಮಧ್ಯದಲ್ಲಿರುವಂಥ ರ್ಯಾಷನಲ್ ನಂಬರ್ಸನ್ನು ಬರೀರಿ ಅಂದರೆ 6 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? 7/6, 8/6, 9/6, 10/6 ಆ್ಯಂಡ್ 11/6. ಎಷ್ಟು ರ್ಯಾಷನಲ್ ನಂಬರ್ಸನ್ನು ಕೇಳಿದ್ರು? 5 ರ್ಯಾಷನಲ್ ನಂಬರ್ಸನ್ನು ಕೇಳಿದ್ರು. ಸೊ ಇಲ್ಲಿ ನಾವು 1, 2, 3, 4, 5 ರ್ಯಾಷನಲ್ ನಂಬರ್ಸನ್ನು ಇಲ್ಲಿ ಬರೆದಿದ್ದೀವಿ. ಓಕೆ, ಒಂದನ್ನು ಏನಾದರೂ ಕೇಳಿದ್ರೆ ಏನಂತ ಬರಿತೀವಿ ಈಸಿಯಾಗಿ? 1 + 2 / 2 ಅಂದರೆ 3/2. ಇದು ಕೂಡ ಒಂದು ರ್ಯಾಷನಲ್ ನಂಬರ್, ಇವೆರಡರ ಮಧ್ಯದಲ್ಲಿ ಇರೋ ಅಂಥದ್ದು ಅಂತ ಬರೀಬಹುದು. ಈ ಒಂದು ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಅಬೌಟ್ ದ ನಂಬರ್ಸ್ ಆ್ಯಂಡ್ ಫೈಂಡಿಂಗ್ ದ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2 ನಂಬರ್ಸನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸನ್ನು ಸಾಲ್ವ್ ಮಾಡೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಟ್ರೊಡಕ್ಷನ್. See you in the next class. Thank you. For more videos, subscribe to my channel.